ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಸಾಧ್ಯ ಆದಷ್ಟು ಒಂದೇ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗುವ ಸ್ನೇಹಿತರೆ. ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದ್ದೀರಿ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಬಗ್ಗೆ ಕೂಡ ನೀವು ನೋಡಿಕೊಂಡಿದ್ದೀರಿ. ಆದರೂ ಕೂಡ ಒಮ್ಮೆ ನಾನು ನಿಮಗೆ ಈ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ. ಇದರಲ್ಲಿ 10 ಅಂಕಕ್ಕೆ 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ಅದನ್ನು ಕೂಡ ನೀವು ಓದ್ಕೊಳ್ಳಿ. ನಾವು ಈ ಒಂದು ವಿಡಿಯೋದಲ್ಲಿ 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ನೋಡ್ತಾ ಹೋಗುವ. ಮೊದಲಿಗೆ 15 ಅಂಕಕ್ಕೆ ಯಾವುದು ಬರ್ತದೆ? ಘಟಕ 1ರಲ್ಲಿ ನಾವು ನೋಡಿದರೆ ರಾಜ್ಯಶಾಸ್ತ್ರದ ಅರ್ಥವನ್ನು ತಿಳ್ಕೊಳ್ಳಿ. ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ರಾಜ್ಯಶಾಸ್ತ್ರದ ಅಧ್ಯಯನದ ಬಗ್ಗೆ 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಹಾಗೆಯೇ ಅವರು ಜೊತೆಯಾಗಿ ಏನು ಮಾಡ್ತಾರೆ, ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ ಜೊತೆಯಾಗಿ ಕೊಟ್ಟಾಗ 15 ಅಂಕಕ್ಕೆ ಕೇಳ್ತಾರೆ. ರಾಜ್ಯಶಾಸ್ತ್ರದ ಸ್ವರೂಪವನ್ನು ಪ್ರತ್ಯೇಕವಾಗಿ 5 ಅಂಕಕ್ಕೆ ಕೇಳ್ತಾರೆ. ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಕೂಡ ಪ್ರತ್ಯೇಕವಾಗಿ ಕೇಳ್ತಾರೆ. ಜೊತೆಯಾಗಿ ಕೇಳಿದಾಗ ಅದು 15 ಅಂಕಕ್ಕೆ ಕೇಳ್ತಾರೆ. ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿ, ರಾಜ್ಯಶಾಸ್ತ್ರದ ಸ್ವರೂಪದ ಬಗ್ಗೆ ಬರಿಬೇಕಾದರೆ ವಿಜ್ಞಾನವೇ ಅಥವಾ ಕಲೆ ಎಂಬುದನ್ನು ಹೇಳಿ ಅದನ್ನು ಬರಿಬೇಕಾಗ್ತದೆ. ನಂತರ ಅದರ ಮಹತ್ವ ಕೂಡ ಹಾಗೆ, ಅದರ ಮಹತ್ವ ಕೂಡ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಜೊತೆಯಾಗಿ ನಾವು ಬರೆಯುವುದಾದರೆ ಅದನ್ನು 15 ಅಂಕಕ್ಕೆ ಕೇಳುವಂಥದ್ದು. ಇನ್ನು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು 4 ವಿಧಾನಗಳಿದೆ. ಈ 4 ವಿಧಾನಗಳನ್ನು ಪ್ರತ್ಯೇಕವಾಗಿ 10 ಅಂಕಕ್ಕೆ ಕೇಳ್ತಾರೆ. ಜೊತೆಯಾಗಿ ಕೇಳುವುದಾದರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ತಿಳಿಸಿ ಅಂತ 15 ಅಂಕಕ್ಕೂ ಕೂಡ ಕೇಳ್ತಾರೆ. ಅಥವಾ ಪ್ರತ್ಯೇಕವಾಗಿ ನೋಡಿದರೆ ನೋಡಿ, ಇಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನ, ಇದು ಯಾವ ಪ್ರಶ್ನೆಯಪ್ಪ ಅಂತ ನಮಗೆ ಅನಿಸ್ತದೆ. ಆಗ ಒಮ್ಮೆ ಇಂಗ್ಲೀಷ್ನಲ್ಲಿರುವಂತಹ ಪ್ರಶ್ನೆಯನ್ನು ನೋಡ್ಕೊಳ್ಳಿ, ಆವಾಗ ನಿಮಗೆ ಅದು ಯಾವುದು ಅಂತ ಗೊತ್ತಾಗ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನ ಅಂದರೆ ಕಂಪ್ಯಾರಿಟಿವ್ ಮೆಥಡ್, ಕಂಪೇರ್ ಮಾಡುವಂಥದ್ದು. ಅಂದರೆ ಇದು 2ನೆಯ ವಿಧಾನಕ್ಕೆ ಬರ್ತದೆ ನೋಡಿ. ಹೋಲಿಕೆ ಮಾಡುವುದು, ಕಂಪೇರ್ ಮಾಡುವುದು ಅಂದರೆ ಹೋಲಿಕೆ ಮಾಡುವ ವಿಧಾನವನ್ನು ಕೇಳಿದ್ದಾರೆ. ಅದನ್ನು ಅವರು ಹೋಲಿಕಾ ವಿಧಾನವನ್ನು ವಿವರಿಸಿ ಅಂತ ಹೇಳಲಿಲ್ಲ, ಅದರ ಬದಲಾಗಿ ತೌಲನಿಕ ವಿಧಾನ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಸ್ವಲ್ಪ ಅದನ್ನು ಯೋಚನೆ ಮಾಡಿ ಬರಿಬೇಕಾಗ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಜೊತೆಯಾಗಿ ಕೇಳಿದರೆ ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನ ಸಂಪೂರ್ಣವಾಗಿ ತಿಳಿಸಿ ಅಂತ ಇರುವಂಥದ್ದು, ಅದು 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇನ್ನು ಇದರಲ್ಲಿ ನೋಡಿದರೆ ತೌಲನಿಕ ವಿಧಾನವನ್ನು ಓದ್ಕೊಳ್ಳಿ. 10 ಅಂಕಕ್ಕೆ ತುಂಬಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ಕೂಡ 15 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಇದರಲ್ಲಿ ರಾಜ್ಯದ ಮೂಲಾಂಶಗಳನ್ನು 10 ಅಂಕಕ್ಕೆ ಕೂಡ ಬಂದಿದೆ. 5 ಅಂಕಕ್ಕೂ ಕೂಡ ಬಂದಿರುವಂತಹ ಒಂದು ಪ್ರಶ್ನೆ ರಾಜ್ಯದ ಮೂಲಾಂಶಗಳಲ್ಲಿ ಜನಸಂಖ್ಯೆ, ಭೂಪ್ರದೇಶ, ಸರಕಾರ, ಪರಮಾಧಿಕಾರ ಇದೆಲ್ಲವನ್ನು ಕೂಡ ಅದರಲ್ಲಿ ನಾವು ಬರೀಬೇಕಾಗ್ತದೆ. ಇನ್ನು ಪರಮಾಧಿಕಾರದ ಲಕ್ಷಣಗಳು 5 ಅಂಕಕ್ಕೆ ಕೇಳಿದ್ದಾರೆ. ಪರಮಾಧಿಕಾರದ ವಿಧಗಳನ್ನು ಕೂಡ 5 ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ. ಪಾಯಿಂಟ್ಸನ್ನಷ್ಟೇ ಕಲೀರಿ ಸ್ನೇಹಿತರೆ. ಪಾಯಿಂಟ್ಸ್ ಬುಕ್ ಅಂತ ಮಾಡಿದರೆ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ. ರಾಜ್ಯಶಾಸ್ತ್ರದಲ್ಲಿ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಪಾಯಿಂಟ್ಸನ್ನಷ್ಟೇ ಬರೆದು ಓದ್ಕೊಂಡ್ರೆ ಸಾಕಾಗ್ತದೆ. ಏಕತ್ವ ಪರಮಾಧಿಕಾರದ ಸಿದ್ಧಾಂತ 10 ಅಂಕಕ್ಕೆ, ಭೌತ್ವ ಸಿದ್ಧಾಂತ ಅವರು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಜೈವಿಕ ಸಿದ್ಧಾಂತವು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಜೈವಿಕ ಸಿದ್ಧಾಂತದ ಬಗ್ಗೆ ಓದ್ಕೊಳ್ಳಿ. ಜೈವಿಕ ಸಿದ್ಧಾಂತದ ಇಲ್ಲಿರುವಂತಹ ಪಾಯಿಂಟ್ಸನ್ನಷ್ಟೇ ಸರಿಯಾಗಿ ಕಲಿತ್ರೆ ಸಾಕು. ಅವರು ಪ್ರತ್ಯೇಕವಾಗಿ ಅದನ್ನು ನಮಗೆ ಕೊಡಲಿಲ್ಲ, ಆದರೆ ಇಲ್ಲಿ ಸಾರಾಂಶದಲ್ಲಿ ಜೈವಿಕ ಸಿದ್ಧಾಂತದ ಬಗ್ಗೆ ಇದೆ. ಇದನ್ನೇ ನಾವು ಪಾಯಿಂಟ್ಸ್ ಆಗಿ ತಗೊಂಡು ಬರಿತಾ ಹೋದ್ರಾಯಿತು. ಇನ್ನು ಬ್ಲಾಕ್ 2ರಲ್ಲಿ ನಾವು ನೋಡಿದರೆ ದೈವಿಕ ಸಿದ್ಧಾಂತ, ರಾಜ್ಯದ ಉಗಮದ ದೈವಿಕ ಸಿದ್ಧಾಂತ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ.
ಪಾಯಿಂಟ್ಸ್ ಇರುವಂತಹ ಉತ್ತರಗಳನ್ನು ಆ ಪಾಯಿಂಟ್ಸ್ಗಳನ್ನೇ ಕಲಿಯಿರಿ. ಜಾನ್ ಲಾಕ್ ಅವರ ಬಗ್ಗೆ ಕೂಡ 10 ಅಂಕಕ್ಕೆ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಜಾನ್ ಲಾಕ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು 15 ಅಂಕಕ್ಕೆ ಕೇಳಿದ್ದಾರೆ. ನೋಡಿ, ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಜಾನ್ ಲಾಕ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಕೂಡ ಕೇಳಿದ್ದಾರೆ. ಹಾಗೆ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ನಾವು ಬರಿತಾ ಹೋಗಬೇಕಾಗ್ತದೆ. ಅವರು ಏನೆಲ್ಲ ಹೇಳಿದ್ದಾರೆ ನೋಡಿ, ಇಲ್ಲೇ ಇದೆ. ಜಾನ್ ಲಾಕ್ ಅವರ ಸ್ವಾಭಾವಿಕ ಸ್ಥಿತಿ ಇರ್ಬೋದು, ಸಾಮಾಜಿಕ ಒಪ್ಪಂದಗಳಲ್ಲಿ ಈ ರೀತಿಯಾಗಿ ನಾವೇ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಂಡ್ರೆ ತುಂಬಾ ಸುಲಭ ಆಗ್ತದೆ. ಇನ್ನು ರಾಜ್ಯದ ವಿಕಾಸಕ್ಕೆ ಅಥವಾ ಉಗಮಕ್ಕೆ ಕಾರಣವಾದಂತಹ ಅಂಶಗಳು 10 ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ. ಇನ್ನು ಹಕ್ಕುಗಳ ಅರ್ಥ ಸ್ವರೂಪ, ಹಕ್ಕುಗಳ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಹಾಗೆಯೇ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹಕ್ಕುಗಳ ವರ್ಗೀಕರಣವನ್ನು ವಿಶ್ಲೇಷಿಸಿ ಅಂತ 15 ಅಂಕಕ್ಕೆ ಕೇಳಿದ್ದಾರೆ. ಹಕ್ಕುಗಳ ವರ್ಗೀಕರಣವನ್ನು ಮಾಡುವ ಮೊದಲು ನಾವು ಹಕ್ಕುಗಳ ಲಕ್ಷಣವನ್ನು ಓದಬೇಕು, ಹಕ್ಕುಗಳ ಪ್ರಾಮುಖ್ಯತೆಯನ್ನು ಓದ್ಕೊಳ್ಬೇಕು. ಅದಾದ ನಂತರ ಅವರಿಲ್ಲಿ ವರ್ಗೀಕರಣವನ್ನು ಕೊಟ್ಟಿದ್ದಾರೆ. ನೋಡಿ, ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳ 15 ಅಂಕದ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ, ಪದೇ ಪದೇ ಕೇಳಿರುವಂತಹ ಒಂದು ಪ್ರಶ್ನೆ ಹಕ್ಕುಗಳ ವರ್ಗೀಕರಣ. ಅದರಲ್ಲಿ ಚೆನ್ನಾಗಿ ಅವರು ನಮಗೆ ಈ ರೀತಿಯಾಗಿ ಒಂದು ಚಿತ್ರವನ್ನು ಮಾಡಿ ಹಾಕಿದ್ದಾರೆ. ನೋಡಿ, ಈ ರೀತಿಯ ಒಂದು ಮಾಡಿ ಹಾಕಿದಾಗ ನಾವು ಅದನ್ನೇ ಓದ್ಕೊಂಡ್ರೆ ನಂತರ ಅದನ್ನು ವಿವರಿಸಲಿಕ್ಕೆ ಸಹಾಯ ಆಗ್ತದೆ. ನಮಗೆ ಕಾಲು ಪುಟದಷ್ಟು ಈ ಚಿತ್ರವನ್ನು ಮಾಡಲಿಕ್ಕೂ ಕೂಡ ಕಾಲು ಪುಟದಷ್ಟು ಈ ಚಿತ್ರವನ್ನು ಮಾಡಿ ಬರಿಬೇಕಾಗ್ತದೆ. ಆಗ ವಿವರಿಸಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಇದಾದ ನಂತರ ಹಕ್ಕುಗಳ ಸಿದ್ಧಾಂತಗಳನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಕೆಲವೊಮ್ಮೆ 15 ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಯಾಗಿರುವಂಥದ್ದು. ಇನ್ನು ಬ್ಲಾಕ್ 3ರಲ್ಲಿ ನಾವು ನೋಡಿದರೆ ಸ್ವತಂತ್ರದ ಬಗೆಗಳು. ನೋಡಿ, ಸ್ವತಂತ್ರದ ಬಗೆಗಳು ಅಥವಾ ವಿಧಗಳು 10 ಅಂಕಕ್ಕೆ ಮತ್ತು 5 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ. ಅದೆಲ್ಲ 5 ಅಂಕಕ್ಕೆ ಬರ್ತದೆ. ಕೆಲವೊಂದು 10 ಅಂಕದ ಪ್ರಶ್ನೆಗಳನ್ನು 15 ಅಂಕಕ್ಕೂ ಕೂಡ ಕೇಳ್ತಾರೆ. ಸಮಾನತೆಯ ಬಗೆಗಳು ವಿಧಗಳು 15 ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಪಾಯಿಂಟ್ಸನ್ನಷ್ಟೇ ಕಲಿತುಕೊಳ್ಳಿ. ಆ ಪಾಯಿಂಟ್ಸನ್ನು ನಿಮಗೆ ಬರಲಿಕ್ಕೆ ಆಗ್ತದೆ. ಒಂದು ಸಮಾನತೆಯನ್ನು ಹೇಳಿದ ಕೂಡಲೇ ನಿಮಗೆ ಏನು ಅಂತ ಅರ್ಥ ನಿಮಗೆ ಗೊತ್ತಿರ್ತದಲ್ವ. ಈ ಸಮಾನತೆಯ ಬಗೆಗಳು ವಿಧಗಳಲ್ಲಿ ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ನೈಸರ್ಗಿಕ ಸಮಾನತೆ, ಸಮಾನವಾಗಿರುವಂಥದ್ದನ್ನೇ ಸಮಾನತೆ. ಅದನ್ನು 15 ಅಂಕಕ್ಕೆ ಕೇಳ್ತಾರೆ. 10 ಅಂಕಕ್ಕೂ ಕೂಡ ಕೇಳ್ತಾರೆ. ಇನ್ನು ಅಂತಾರಾಷ್ಟ್ರೀಯ ಕಾನೂನಿನ ಉಗಮದ ಬಗ್ಗೆ, ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳನ್ನು ಕೂಡ ಓದ್ಕೊಳ್ಬೇಕು. ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇನ್ನು ಪ್ರಜಾಪ್ರಭುತ್ವ, ಬ್ಲಾಕ್ 4ರಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಅದರ ಅರ್ಥವನ್ನು ತಿಳ್ಕೊಳ್ಳಿ. ಅದಾದ ನಂತರ ಪ್ರಜಾಪ್ರಭುತ್ವದ ಗುಣಗಳನ್ನು 5 ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಪ್ರಜಾಪ್ರಭುತ್ವದ ಗುಣಗಳು ಅಂತ ಕೇಳಿದ್ದಾರೆ. ಇಲ್ಲಿ 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಜಾಪ್ರಭುತ್ವದ ಸಮಾಜವಾದದ ತತ್ವಗಳನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಪ್ರಜಾಪ್ರಭುತ್ವದ ಸಮಾಜವಾದದ ತತ್ವಗಳೆಲ್ಲಿದೆ? ಇಲ್ಲಿ ವಿಧಗಳಿದೆ, ಯಶಸ್ಸಿಗೆ ಕಾರಣಗಳಿದೆ. ನೋಡಿ, ಮೂಲ ತತ್ವಗಳು ಇಲ್ಲಿದೆ. ನೋಡಿ, ಪ್ರಜಾಪ್ರಭುತ್ವದ ಮೂಲ ತತ್ವಗಳು ಒಟ್ಟು 12 ಪಾಯಿಂಟ್ಸ್ ಇದೆ. ಈ ತತ್ವಗಳು, ಆ ತತ್ವಗಳನ್ನು ನೋಡ್ಕೊಳ್ಳಿ. 10 ಅಂಕಕ್ಕೆ ಕೇಳಿದ್ದಾರೆ ಪ್ರಜಾಪ್ರಭುತ್ವದ ತತ್ವಗಳು. ಇದಾದ ನಂತರ ಸಮತಾವಾದದ ಮೂಲ ತತ್ವಗಳು 15 ಅಂಕಕ್ಕೆ 10 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಸಮತಾವಾದದ ಮೂಲ ತತ್ವಗಳು, ಸಮತಾವಾದದ ಬಗ್ಗೆ ನಾವು ಓದ್ಕೊಳ್ಬೇಕು. ಸಮಾಜವಾದದ ವಿಧಗಳನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಸಮಾಜವಾದದ ಅರ್ಥ ಮತ್ತು ವ್ಯಾಖ್ಯೆಯನ್ನು ಕೂಡ ಓದ್ಕೊಳ್ಬೇಕು. ಸಮಾಜವಾದ, ಕಲ್ಯಾಣ ರಾಜ್ಯ
ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಕಲ್ಯಾಣ ರಾಜ್ಯದ ಅರ್ಥವನ್ನು ಓದ್ಕೊಳ್ಳಿ, ಕಲ್ಯಾಣ ರಾಜ್ಯದ ಲಕ್ಷಣಗಳನ್ನು ಓದ್ಕೊಳ್ಬೇಕು, ಹಾಗೆಯೇ ಕಲ್ಯಾಣ ರಾಜ್ಯದ ಕಾರ್ಯಗಳನ್ನು ಕೂಡ ಓದ್ಕೊಳ್ಬೇಕು. ನೋಡಿ, ಇಲ್ಲಿ 5 ಅಂಕಕ್ಕೆ ಕೇಳಿದ್ದಾರೆ ಕಲ್ಯಾಣ ರಾಜ್ಯವನ್ನು ವ್ಯಾಖ್ಯಾನಿಸಿ ಅಂತ. ಆವಾಗ ನಾವು ಕಲ್ಯಾಣ ರಾಜ್ಯದ ಅರ್ಥವನ್ನು ಬರೆದು ಕಲ್ಯಾಣ ರಾಜ್ಯದ ಸ್ವಲ್ಪ ಲಕ್ಷಣವನ್ನು ಕೂಡ ಬರೀರಿ, ಕಲ್ಯಾಣ ರಾಜ್ಯದ ಕಾರ್ಯಗಳನ್ನು ಕೂಡ ಸ್ವಲ್ಪ ಬರೀತಾ ಹೋದರೆ 1.5 ಪುಟದಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದು 5 ಅಂಕದ ಪ್ರಶ್ನೆ ಬಂದಾಗ 1.5 ಪುಟದಷ್ಟು ಬರೆಯಿರಿ. ಇನ್ನು ಸಾಮಾಜಿಕ ನ್ಯಾಯದ ಬಗ್ಗೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಇಬ್ಬರ ಬಗ್ಗೆ ಕೂಡ ನಾವು ಓದ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಸಾಮಾಜಿಕ ನ್ಯಾಯದ ಬಗ್ಗೆ ಗಾಂಧೀಜಿಯವರ ಪಾತ್ರ, ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವರ ಪಾತ್ರ, ಅದೆರಡೂ ಕೂಡ ಕೇಳುವಂತಹ ಪ್ರಶ್ನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ 15 ಅಂಕಕ್ಕೆ, ಹಾಗೆ ಗಾಂಧೀಜಿಯವರ ಬಗ್ಗೆ ಕೂಡ 15 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಂಡು ಓದ್ಕೊಳ್ಬೇಕು. ಅವರು ಪಾಯಿಂಟ್ಸ್ ರೀತಿಯಲ್ಲಿ ನಮಗೆ ಕೊಡಲಿಲ್ಲ, ನಾವೇ ಅದನ್ನು ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಬೇಕು. ಅಂಬೇಡ್ಕರ್ ಅವರನ್ನು ಕೂಡ ಹಾಗೆ ಅವರು ಪಾಯಿಂಟ್ಸನ್ನು ಕೊಡಲಿಲ್ಲ, ನಾವು ಅವರು ಹೇಳಿರುವಂತಹ ಕೆಲವು ಚಳುವಳಿಗಳಿರ್ಬೋದು, ಅವರು ಯಾವ ರೀತಿ ಹೋರಾಟವನ್ನು ಮಾಡಿದ್ದಾರೆ, ಯಾವೆಲ್ಲ ಕಾರಣಕ್ಕಾಗಿ ಹೋರಾಟ ಮಾಡಿದ್ದಾರೆ, ಅದನ್ನೆಲ್ಲ ನಾವು ಪಾಯಿಂಟ್ಸ್ ರೀತಿಯಲ್ಲಿ ತಗೊಂಡು ಬರಿತಾ ಹೋಗಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಿದು. ನಾವು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದಿಂದ ತಿಳಿತಾ ಹೋಗುವ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಬಗ್ಗೆ 15 ಅಂಕಕ್ಕೆ ಬಂದಿದೆ ನೋಡಿ. ಇಲ್ಲಿ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ, ಹಕ್ಕುಗಳ ವರ್ಗೀಕರಣ, ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ, ಜಾನ್ ಲಾಕರ್ ಅವರ ಸಾಮಾಜಿಕ ಒಪ್ಪಂದ, ಇದು 15 ಅಂಕಕ್ಕೆ ಕೇಳಿದ್ದಾರೆ. ಅವರು 4 ಪ್ರಶ್ನೆಗಳನ್ನು ಕೊಡ್ತಾರೆ, ಅದರಲ್ಲಿ 2 ನಾವು ಆಯ್ಕೆ ಮಾಡಿ ಬರ್ಕೊಳ್ಬೇಕಾಗ್ತದೆ. ಆದ್ದರಿಂದ ಈ 4 ಮುಖ್ಯವಾದ ಪ್ರಶ್ನೆಗಳನ್ನು ನಾವು ಓದ್ಕೊಂಡ್ರೆ ಇದು ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರ್ತದೆ ಸ್ನೇಹಿತರೆ. ಆದ ಕಾರಣ ಇಲ್ಲಿ ಕೊಟ್ಟಿರುವಂಥ 4 ಪ್ರಶ್ನೆಗಳನ್ನು ಕೂಡ ಅದರ ಉತ್ತರವನ್ನು ಕಲ್ತುಕೊಳ್ಳಿ. ಇವಾಗ ನಾವು ಮೊದಲಿಗೆ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯವನ್ನು ತಿಳಿತಾ ಹೋಗುವ. ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ. ಆಧುನಿಕ ಭಾರತದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಡಾಕ್ಟರ್ ಅಂಬೇಡ್ಕರ್ ಎಂಬುದನ್ನು ಹೆಚ್ಚು ಕಡಿಮೆ ಸಮಾನ ಅರ್ಥವನ್ನು ನೀಡುವಂಥದ್ದು. ಅವರು ಲಿಂಗ, ವರ್ಗ, ಜಾತಿ, ಧರ್ಮ ಭೇದವಿಲ್ಲದೆ ಸಮಾನವಾಗಿ ಎಲ್ಲರನ್ನು ಕೂಡ ಸಮಾನವಾದ ದೃಷ್ಟಿಯಿಂದ ನೋಡಿದ್ದಾರೆ. ಅವರು ಯಾವುದೇ ಭೇದ ಭಾವವಿಲ್ಲದೆ ಸಾಮಾನ್ಯ ಅವಕಾಶ, ಭೂ ಬಡತನಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಪರಿಸ್ಥಿತಿ ಇವುಗಳೆಲ್ಲಕ್ಕೂ ಸೇರಿದಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಆ ಒಂದು ಹೋರಾಟವನ್ನು ಮಾಡಿದ್ದಾರೆ. ಅವರು ಆಂತರಿಕ ಸಮಾನತೆ, ಅಸ್ಪೃಶ್ಯತೆ, ಅಸ್ಪಷ್ಟತೆ ಕಾರಣವಾಗಿ ವಂಚಿತಗೊಂಡಂತಹ ಜನಸಮುದಾಯದ ಹಿತಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ, ಅಸಮಾನತೆ ವಿರುದ್ಧ ಅದನ್ನೆಲ್ಲವನ್ನು ಕೂಡ ಅವರು ವಿರೋಧಿಸಿದ್ದಾರೆ. ಇದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ತಗೊಳ್ಳಿ ಸ್ನೇಹಿತರೆ. ವರ್ಣ ವ್ಯವಸ್ಥೆಯನ್ನು ವಿರೋಧ ಮಾಡಿದ್ದಾರೆ. ಧರ್ಮ ಮತ್ತು ಧರ್ಮಾಧಿಕಾರಿಗಳ ವಿರೋಧಿಸಿದ್ದ ಇವರು ಜಾತಿಯು ಅಸಮಾನತೆಗೆ ಕಾರಣ, ಕೇವಲ ರಾಜಕೀಯ ಸಮಾನತೆಯ ಕೆಳಜಾತಿಗಳ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ, ಆದ್ದರಿಂದ ರಾಜಕೀಯ ಅಧಿಕಾರವನ್ನು ಪಡೆಯಬೇಕೆಂದು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ರಾಜಕೀಯ ಸಮಾನತೆಯು ಆರ್ಥಿಕ ಸಮಾನತೆಯೊಂದಿಗೆ ಒಟ್ಟಿಗೆ ಇರದಿದ್ದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿಕೊಳ್ಳುತ್ತದೆ ಎಂದರು. ಸಾಮಾಜಿಕ ನ್ಯಾಯವನ್ನು ಸಂವಿಧಾನದ ಮೂಲಕ ಆಚರಣೆಗೆ ತರಬೇಕೆಂದಿದ್ದ ಇವರು ಮೊದಲನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಈ ಒಂದು ನಿವೇದನಾ ಪತ್ರವನ್ನು ಮಂಡಿಸ್ತಾರೆ. ಸಮಾನತೆ ಬೇಕು, ರಾಜಕೀಯ ಸಮಾನತೆ ಬೇಕು, ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಕೊಡಬೇಕು ಎಂಬ ಕಾರಣದಿಂದಾಗಿ ಅದರಲ್ಲಿ ಸಂವಿಧಾನದಲ್ಲಿ ಸೇರಿಸಬಹುದಾಗಿದ್ದಂಥ ವಿಧಿಗಳು, ಹಕ್ಕುಗಳು, ಸಮಾನ ನಾಗರಿಕ ಹಕ್ಕು, ಮೂಲಭೂತ ಹಕ್ಕುಗಳು, ಅಸ್ಪೃಶ್ಯತೆಯ ಆಚರಣೆ, ವಿರೋಧ ಕಾಯ್ದೆಗಳು, ಹೀಗೆ ಹಲವಾರು ಸಂವಿಧಾನಗಳ ಒಂದು ಸಂವಿಧಾನಿಕ ಪರಿಹಾರಗಳನ್ನು ಹಿಂದುಳಿದ ವರ್ಗಗಳ ಪರವಾಗಿ ಶಾಸನೀಕರಣಗೊಳಿಸಬೇಕೆಂದು ಅವರು ಆ ಕಾರಣಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಶೋಷಿತ ವರ್ಗವು ತಮ್ಮದೇ ಆದ ಸಂಘಟನೆಗಳ ಮೂಲಕ ತಮ್ಮವರನ್ನು ಸಾರ್ವಜನಿಕ ಸೇವೆಗಳಲ್ಲಿ ಸರಿಯಾದ ಪ್ರಾತಿನಿಧ್ಯವನ್ನು ನೀಡಬೇಕೆಂದು ಹೇಳಿದರು. ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಗಾಂಧೀಜಿಯವರಂತೆ ಅವರು ಸಹ ಕರೆಯನ್ನು ನೀಡುತ್ತಾರೆ. ಅಂದರೆ ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದು, ಅಸಮಾನತೆಯನ್ನು ಹೋಗಲಾಡಿಸುವುದು, ಶೋಷಣೆಯನ್ನು ಹೋಗಲಾಡಿಸುವಂಥದ್ದು, ಇನ್ನು ಅನೇಕ ರೀತಿಯ ಅಸಮಾನತೆ ಎಲ್ಲವನ್ನು ಕೂಡ ಅದರ ವಿರೋಧವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಖಂಡಿಸಬೇಕು, ಅದನ್ನೆಲ್ಲವನ್ನು ಕೂಡ ತೆಗೆದು ಹಾಕಬೇಕು ಎನ್ನುವಂತಹ ಚಳುವಳಿಗೆ ಅವರು ಇಳಿದಿರುವಂಥದ್ದು.
ಸ್ತ್ರೀಯರಿಗೆ ಸಿಗುವಂತಹ ಎಲ್ಲ ಸಮಾನತೆಯನ್ನು ಕೊಡಬೇಕು, ಸ್ತ್ರೀಯರಿಗೆ ಗೌರವವನ್ನು ನೀಡಬೇಕು, ಅವರಿಗೆ ಸ್ಥಾನಮಾನವನ್ನು ಕೊಡಬೇಕು, ಅವರಿಗೆ ಚುನಾವಣೆಯಲ್ಲಿ ಅಧಿಕಾರವನ್ನು ಕೊಡಬೇಕು, ರಾಜಕೀಯ ಅವಕಾಶವನ್ನು ಕೊಡಬೇಕು, ಅವರಿಗೆ ಶಿಕ್ಷಣವನ್ನು ಒದಗಿಸಬೇಕು, ಅವರನ್ನು ಶೋಷಣೆಯಿಂದ ಹೊರತರಬೇಕು, ವಿಧವಾ ವಿವಾಹವನ್ನು ತರಬೇಕು, ಸತಿ ಸಹಗಮನ ಪದ್ಧತಿ, ಆ ಒಂದು ರೀತಿಯ ಅನ್ಯಾಯಗಳನ್ನು ಅವರಿಂದ ಹೋಗಲಾಡಿಸಬೇಕು. ಇದಕ್ಕೋಸ್ಕರ ಅವರು ಹೋರಾಟವನ್ನು ಮಾಡ್ತಾರೆ. ಸ್ತ್ರೀ ವರ್ಗ ಉದ್ಧಾರಕ್ಕಾಗಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಜಾತಿ ಪದ್ಧತಿಯನ್ನು ತೊಡೆದು ಹಾಕುವಿಕೆ, ವಿವಾಹ, ಆಸ್ತಿಯ ಹಕ್ಕುಗಳನ್ನು, ಸ್ತ್ರೀಯರಿಗೆ ಆಸ್ತಿ ಹಕ್ಕು ಕೊಡಬೇಕು, ದತ್ತು ತೆಗೆದುಕೊಳ್ಳುವ ವಿಚಾರಗಳಲ್ಲಿ ಕಾನೂನು ಬಗ್ಗೆ ಒತ್ತು ನೀಡಿದ ಅವರು ಹಿಂದೂ ಧರ್ಮದ ಮೂಲಭೂತ ಕಾನೂನುಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಬಯಸಿದ್ದರು. ಇವರು ಆಸ್ತಿಯ ಹಕ್ಕು, ವಿವಾಹ ವಿಚ್ಛೇದನೆ ಸೇರಿದಂತೆ ಹಲವಾರು ವಿಚಾರಗಳಲ್ಲಿ ಬದಲಾವಣೆಯನ್ನು ಬಯಸಿದ್ದರು. ಸ್ತ್ರೀಯರ ವಿದ್ಯಾಭ್ಯಾಸ, ಸ್ತ್ರೀಯರಿಗೆ ಅಧಿಕಾರ, ಸ್ತ್ರೀಯರ ಬಗ್ಗೆ ಇರುವ ನಡವಳಿಕೆಗಳಲ್ಲಿ ಬದಲಾವಣೆಯಾಗಬೇಕು, ಸಾಮಾಜಿಕ ದೃಷ್ಟಿಕೋನ, ಮಕ್ಕಳನ್ನು ಹಡೆದ ಮೇಲೆ ಅವರಿಗೆ ಕೊಡಬೇಕಾದ ಸೌಲಭ್ಯಗಳನ್ನು, ಧರ್ಮಾಧಿಕಾರಿಗಳ ಅಧಿಕಾರವನ್ನು ಪಡೆಯಲು ಅವರಿಗೆ ದೊರಕಬೇಕಾದ ಧಾರ್ಮಿಕ ಹಕ್ಕು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದ ಇವರು ಸ್ತ್ರೀಯರ ಬಗ್ಗೆ ತಮಗಿರುವಂತಹ ಭಯ, ಕೀಳರಿಮೆಯನ್ನು ತೊಡೆದು ಸಮಾಜದ ಅಭಿವೃದ್ಧಿಗೆ ಸಮಾನ ಕಾರಣಭೂತರೆಂದು ತಿಳಿಯಬೇಕು ಎಂದು ಕರೆ ನೀಡಿದ್ದಾರೆ. ಸ್ತ್ರೀಯರ ಅಭಿವೃದ್ಧಿಗಾಗಿ ಸ್ತ್ರೀಯರಿಗೆ ಸ್ಥಾನಮಾನ ಸಿಗಬೇಕು, ಸ್ತ್ರೀಯರಿಗೆ ನ್ಯಾಯ ಸಿಗಬೇಕು, ಸಮಾನತೆ ಅವರಿಗೆ ಕೊಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಕರೆ ನೀಡಿದ್ದಾರೆ. ರಾಜಕೀಯದಲ್ಲಿ ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕು ಅಂತ ಕರೆಯನ್ನು ನೀಡಿದ್ದಾರೆ. ಅಸ್ಪೃಶ್ಯತೆಗೋಸ್ಕರ ಹೋರಾಟ ಮಾಡಿದ್ದಾರೆ. ಅಸ್ಪೃಶ್ಯತೆ, ಅಸಮಾನತೆಯ ಅದನ್ನು ವಿರೋಧಿಸಿದ್ದಾರೆ. ಅದಕ್ಕೆ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಕಾರ್ಮಿಕ ವರ್ಗದವರಿಗೂ ಕೂಡ, ಕಾರ್ಮಿಕ ವರ್ಗದವರ ಸಹಾಯಕ್ಕಾಗಿ, ಕಾರ್ಮಿಕ ವರ್ಗದವರಿಗೆ ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು. ನೀವು ಪಾಯಿಂಟ್ಸ್ ರೀತಿಯಲ್ಲಿ ಹಾಕಿ, ಆರಂಭದಲ್ಲಿ ಏನು ಹಾಕಿ ಅಂತ ಹೇಳಿದರೆ, ರಾಜಕೀಯ ಸಮಾನತೆಗಾಗಿ ಹೋರಾಟವನ್ನು ಮಾಡಿದ್ದಾರೆ. 2, ಸ್ತ್ರೀ ವರ್ಗದ ಉದ್ಧಾರಕ್ಕಾಗಿ ಹೋರಾಟ ಮಾಡಿದ್ದಾರೆ. ಕಾರ್ಮಿಕ ವರ್ಗದವರಿಗೋಸ್ಕರ ಹೋರಾಟ ಮಾಡಿದ್ದಾರೆ ಅಂತ ಹಾಕಿ, ಸ್ತ್ರೀ ವರ್ಗದ ಹೋರಾಟದಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಹಾಕಿ, ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡಬೇಕು, ಸ್ತ್ರೀಯರಿಗೆ ಒಂದು ಆಸ್ತಿ ಹಕ್ಕು ಕೊಡಬೇಕು, ಅವರಿಗೆ ರಾಜಕೀಯದಲ್ಲಿ ಅವಕಾಶ ಕೊಡಬೇಕು, ಸಮಾನತೆಯನ್ನು ಕೊಡಬೇಕು, ಆಸ್ತಿ ಹಕ್ಕು ಕೊಡಬೇಕು, ಸಮಾನತೆ ನೋಡಬೇಕು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು, ಅವರಿಗೆ ಒಂದು ಶೋಷಣೆಯಿಂದ ಅವರನ್ನು ಹೊರತರಬೇಕು. ಇದನ್ನೆಲ್ಲ ಅದರ ಪಾಯಿಂಟ್ಸ್ ಒಳಗೆ ಹಾಕಿ, ಇನ್ನು ಕಾರ್ಮಿಕರ ವರ್ಗದ ಹೋರಾಟದಲ್ಲಿ ಕಾರ್ಮಿಕರಿಗೆ ಭದ್ರತೆಯನ್ನು ಒದಗಿಸಬೇಕು, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಅವರಿಗೆ ಕೊಡಬೇಕು, ಉದ್ಯೋಗ ವಿನಿಮಯ ಸಂಸ್ಥೆಯ ಸ್ಥಾಪನೆಯನ್ನು ಮಾಡಬೇಕು, ಅವರಿಗೆ ಸಮಾನತೆಯನ್ನು ಒದಗಿಸಬೇಕು, ಅವರ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು, ಅವರಿಗೆ ಉಂಟಾಗುವ ಶೋಷಣೆಯಿಂದ ಹೊರತರಬೇಕು. ಇದನ್ನೆಲ್ಲ ಕಾರ್ಮಿಕ ವರ್ಗದ ಹೋರಾಟದಲ್ಲಿ ಅದರೊಳಗೆ ಪಾಯಿಂಟ್ಸ್ಗಳನ್ನು ಹಾಕಿಕೊಳ್ಳಿ ಸ್ನೇಹಿತರೆ. ಈ ರೀತಿಯಾಗಿ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಬಂದಾಗ, ಹಾಗೆ ಗಾಂಧೀಜಿಯವರ ವಿಚಾರದಲ್ಲಿ ಬಂದಾಗ ಕೂಡ ಹಾಗೆ ಅದೇ ರೀತಿಯ ಪಾಯಿಂಟ್ಸ್ಗಳನ್ನು ಮಾಡಿ ನೀವು ಬರೀಬೇಕಾಗ್ತದೆ. ಹೀಗೆ ಅಂಬೇಡ್ಕರ್ ಅವರು ವರ್ಗರಹಿತ, ಜಾತಿರಹಿತ, ಸಮಾನ ಸಮಾಜದ ವ್ಯವಸ್ಥಾಪನೆಗೆ ಅವಶ್ಯಕವಾಗಿದ್ದ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವದ ಕಡೆಗೆ ಪ್ರಯತ್ನಿಸಿದರು. ಇವರು ಸಾಮಾಜಿಕ ಚಿಂತಕರಾಗಿ ಕೆಲಸ ಮಾಡಿದ್ದಾರೆ. ಅಷ್ಟು ಪಾಯಿಂಟ್ಸ್ ಹಾಕಿದ ನಂತರ ಅಂಬೇಡ್ಕರ್ ಅವರು ಯಾವ ವಿಚಾರವಾಗಿ ಒಂದು ಚಿಂತಕರಾಗಿದ್ದರು ಅಂದರೆ, ಅವರು ಸಾಮಾಜಿಕ ಚಿಂತಕರಾಗಿದ್ದರು. ಪಾಯಿಂಟ್ 1 ಸಾಮಾಜಿಕ ಚಿಂತಕರಾಗಿದ್ದರು, 2 ಸಾಮಾಜಿಕ ಸುಧಾರಕರಾಗಿದ್ದರು, 4 ಶೋಷಿತ ವರ್ಗದ ನಾಯಕರಾಗಿದ್ದರು, 4 ಶ್ರಮಿಸಿದ ವರ್ಗ ಹೊನಲು ಬೆಳಕಿನ ತನ್ನ ರಾಜಕೀಯ ಪಕ್ಷಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಪತ್ರಿಕೆಗಳ ಮೂಲಕ ಸಂವಿಧಾನಾತ್ಮಕವಾಗಿ ರಾಜಕೀಯ ಹಕ್ಕನ್ನು ತುಳಿತಕ್ಕೊಳಗಾದ ವರ್ಗಗಳಿಗೆ ದೊರಕಿಸಿಕೊಡುವ ಹೋರಾಟವನ್ನು ಮಾಡಿದ್ದಾರೆ. 5 ಸಂವಿಧಾನಿಕವಾಗಿ ಹೋರಾಟ ಮಾಡಿದ್ದಾರೆ, ಆಡಳಿತಾತ್ಮಕ ಹೋರಾಟ ಮಾಡಿದ್ದಾರೆ, ಆರ್ಥಿಕ ಮೂಲಗಳಿಂದ ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ದಾರೆ. ಇಲ್ಲೇ ನಿಮಗೆ 8 ಪಾಯಿಂಟ್ ಸಿಕ್ಕಿತು ನೋಡಿ, ಆಯಿತಾ. ಕಾರ್ಮಿಕರ ವರ್ಗ ಹೋರಾಟದಲ್ಲಿ ಕೂಡ ಹಾಗೆ 5-6 ಪಾಯಿಂಟ್ಸ್ಗಳನ್ನು ನೀವು ಬರಿತಾ ಹೋಗ್ಬೋದು. ಸ್ತ್ರೀ ವರ್ಗದ ಹೋರಾಟ ಅಂತ ಬರೆದು ಅದರಲ್ಲೂ ಕೂಡ 5-6 ಪಾಯಿಂಟ್ಸನ್ನು ಹಾಕ್ತಾ ಹೋಗ್ಬೋದು. ರಾಜಕೀಯ ಸಮಾನತೆಗಾಗಿ ಹೋರಾಟ, ಅದರಲ್ಲೂ ಕೂಡ ಒಂದು 5-6 ಪಾಯಿಂಟ್ಸನ್ನು ಮಾಡಿ ಹಾಕ್ಕೊಳ್ಳಿ ಸ್ನೇಹಿತರೆ. ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋದರೆ ನೀವು 15 ಅಂಕಕ್ಕೆ ಪ್ರಶ್ನೆ ಬಂದಾಗ 4ರಿಂದ 5 ಪುಟದಷ್ಟು ಬರೀಲಿಕ್ಕೆ ಏನೂ ಸಮಸ್ಯೆ ಆಗೋದಿಲ್ಲ. ಪಾಯಿಂಟ್ಸನ್ನು ಬರಿತಾ ಹೋಗಿ, ನಂತರ ವಿವರಣೆಯನ್ನು ಮಾಡ್ತಾ ಹೋಗಿ. ಆರಂಭದಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವರು ಹಲವು ವಿಚಾರಗಳ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ, ಹಲವು ವಿಷಯಗಳ ಬಗ್ಗೆ ಅವರು ಧ್ವನಿ ಎತ್ತಿದ್ದಾರೆ. ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗುತ್ತದೆ. ಸಂವಿಧಾನವನ್ನು ರಚನೆಗೆ ತಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳಿ. ಅದಾದ ನಂತರ ಅವರು ಮಾಡಿರುವಂಥ ಹೋರಾಟವನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೀರಿ. ಆ ಪಾಯಿಂಟ್ಸಿಗೆ ಸಬ್ ಪಾಯಿಂಟ್ಸ್ಗಳನ್ನು ಕೂಡ ಬರಿತಾ ಹೋಗಿ, ನಂತರ ವಿವರಣೆಯನ್ನು ಬರೆಯಿರಿ.
ಈ ರೀತಿಯಾಗಿ ಅವರು ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಅದರ ಸಂಪೂರ್ಣ ವಿವರಣೆಯನ್ನು ನಾವು ತಿಳಿತಾ ಹೋಗುವ ಅಂತ ಹೇಳಿ ಬರೆದು, ನಂತರ ಆರಂಭದಲ್ಲಿ ರಾಜಕೀಯ ಸಮಾನತೆ ಅಂತ ಹಾಕಿ, ನಂತರ ಸ್ತ್ರೀ ವರ್ಗದ ಹೋರಾಟ ಅಂತ ಹಾಕಿ, 3ನೇ ಪಾಯಿಂಟ್ಸಲ್ಲಿ ಕಾರ್ಮಿಕ ವರ್ಗದ ಹೋರಾಟ ಅಂತ ಹಾಕಿ, ನಂತರ ಅಷ್ಟೇ ಅಲ್ಲದೆ ಅವರು ಸಾಮಾಜಿಕ ಚಿಂತಕರಾಗಿ ಪಾಯಿಂಟ್ಸ್ ಹಾಕುವಂಥದ್ದು, ಸಾಮಾಜಿಕ ಚಿಂತಕರಾಗಿದ್ದಾರೆ. ಅಂಬೇಡ್ಕರ್ ಅವರು ಸಾಮಾಜಿಕ ಸುಧಾರಕರಾಗಿ ಹೋರಾಟ ಮಾಡಿದ್ದಾರೆ, ಶೋಷಿತ ವರ್ಗದವರ ನಾಯಕರಾಗಿ ಹೋರಾಟ ಮಾಡಿದ್ದಾರೆ. ಈ ರೀತಿಯಾಗಿ ಪಾಯಿಂಟ್ಸನ್ನು ಹಾಕಿ, ಈ ರೀತಿ ತುಂಬ ಪಾಯಿಂಟ್ಸ್ ನಿಮಗೆ ಸಿಕ್ಕಿದ ತಕ್ಷಣ ಆ ಪಾಯಿಂಟ್ಸ್ಗಳನ್ನು ನಂತರ ವಿವರಣೆ ಮಾಡ್ತಾ ಮಾಡ್ತಾ ನೀವು 4ರಿಂದ 5 ಪುಟದಷ್ಟು ನೀವು ಬರಿತಾ ಹೋಗಬೇಕು ಸ್ನೇಹಿತರೆ. ಇವಿಷ್ಟು ಅಂಬೇಡ್ಕರ್ ವಿಚಾರ. ಆದರೆ ಇನ್ನು ಗಾಂಧೀಜಿಯವರ ವಿಚಾರ ಬಂದಾಗ ಕೂಡ ಹಾಗೆ, ಅಲ್ಲಿ ಕೂಡ ಅವರು ಹೋರಾಟವನ್ನು ಮಾಡಿರುವಂಥದ್ದು, ಶೋಷಣೆಯ ವಿರುದ್ಧ ಹೋರಾಟ ಮಾಡಿದ್ದಾರೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ದಾರೆ, ಅವರು ಮೂಢನಂಬಿಕೆಗಳನ್ನು ತೊಡೆದು ಹಾಕಬೇಕು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಹಾಕ್ತಾ ಹೋಗಬೇಕು. ಗಾಂಧೀಜಿಯವರು ಬಹುಮುಖ ಪ್ರತಿಭೆಯ ವ್ಯಕ್ತಿಯಾಗಿದ್ದರು. ಇವರ ಆಲೋಚನೆಗಳನ್ನು ಒಂದೇ ಚೌಕಟ್ಟಿನಡಿಯಲ್ಲಿರಿಸುವುದು ಸುಲಭವಾದ ಕೆಲಸವಲ್ಲ. ಹಾಗೆಯೇ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯೂ ಸಹ ಆಯಾಮಗಳುಳ್ಳ ಸಮಗ್ರವಾದ ಸವಿಸ್ತರವಾದ ಚಿಂತನೆಯಾಗಿತ್ತು. ಈ ರೀತಿಯಾಗಿ ಸ್ವಲ್ಪ ಪರಿಚಯವನ್ನು ಬರೀಬೇಕಾಗ್ತದೆ. ಗಾಂಧೀಜಿಯವರು ಸರ್ವೋದಯ, ಅಂತ್ಯೋದಯ ಇವುಗಳು ವಿಶ್ವದ ಜ್ಞಾನ ಭಂಡಾರಕ್ಕೆ ಭಾರತದ ಕೊಡುಗೆಯೇ ಅಲ್ಲದೆ ಸಾಮಾಜಿಕ ನ್ಯಾಯದ ಒಂದು ಪ್ರಮುಖ ವಿಚಾರಧಾರೆಯಾಗಿದೆ. ಹೆಚ್ಚಿನದಾಗಿ ಗಾಂಧೀಜಿಯವರು ನೈತಿಕ, ಆಧ್ಯಾತ್ಮಿಕ ಅಂಶಗಳ ಬಗ್ಗೆ ಹೆಚ್ಚಿನ ಒತ್ತಾಸೆ ನೀಡಿದ್ದರು. ಅವರ ದೃಷ್ಟಿಕೋನ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ದೃಷ್ಟಿಕೋನಕ್ಕೆ ತೀರಾ ಹತ್ತಿರವಾಗಿತ್ತು. ಇಲ್ಲಿ ನೀವು ನೋಡಿದಂತೆ ಇಬ್ಬರೂ ಕೂಡ, ಅಂದರೆ ಗಾಂಧೀಜಿಯವರು ಕೂಡ ಅಂಬೇಡ್ಕರ್ ಅವರದ್ದು ಎರಡೂ ಕೂಡ ಒಂದೇ ರೀತಿಯ ಪಾಯಿಂಟ್ಸ್ಗಳನ್ನು ನೀವು ಬರಿತಾ ಹೋಗ್ಬೋದು. ಯಾಕಂದರೆ ಇಬ್ಬರೂ ಕೂಡ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಇಬ್ಬರೂ ಕೂಡ ರಾಜಕೀಯ ಸಮಾನತೆಯನ್ನು ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು, ಶೋಷಣೆಯಿಂದ ಹೊರತರಬೇಕು, ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡಬೇಕು, ಸ್ತ್ರೀಯರಿಗೆ ನ್ಯಾಯವನ್ನು ಒದಗಿಸಬೇಕು, ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು. ಇದೆಲ್ಲ ಕೂಡ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಇಬ್ಬರು ಕೂಡ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಿರುವಂಥದ್ದು. ಗಾಂಧೀಜಿಯವರ ಮೂಲ ತತ್ವ ಸತ್ಯ, ಪ್ರೀತಿ, ಅಹಿಂಸೆ. ಅವರು ಅಹಿಂಸೆಯನ್ನೇ ಹೇಳ್ತಾ ಇದ್ರು. ಅವರು ಅನೇಕ ಸತ್ಯಾಗ್ರಹಗಳನ್ನೆಲ್ಲ ಮಾಡಿದ್ದಾರೆ. ಗಾಂಧೀಜಿ ಅಂತ ಹೇಳಿದ ಕೂಡಲೇ ನಮಗೆ ಅನೇಕ ಸತ್ಯಾಗ್ರಹಗಳು ನೆನಪಿಗೆ ಬರ್ತದೆ. ಉಪ್ಪಿನ ಸತ್ಯಾಗ್ರಹ, ಅನೇಕ ರೀತಿಯ ಬೇರೆ ಬೇರೆ ಸತ್ಯಾಗ್ರಹಗಳನ್ನು ಅವರು ಮಾಡಿರ್ತಾರೆ. ಅಸ್ಪೃಶ್ಯತೆಯನ್ನು ತೊಡೆದ ವ್ಯವಸ್ಥೆ ಹಾಗೂ ಎಲ್ಲರಿಗೂ ಸಮಾನ ಹಕ್ಕಿಗಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜಕೀಯ ಸಮಾನತೆ ಸಿಗಬೇಕು, ಸಾಮಾಜಿಕ ಸಮಾನತೆ ಸಿಗಬೇಕು, ಆರ್ಥಿಕವಾಗಿ ಸಮಾನರಾಗಬೇಕು, ವಿದ್ಯಾಭ್ಯಾಸ ಎಲ್ಲರಿಗೂ ಸೇರಿದ್ದು ಒಂದು ಗಾಂಧೀಜಿಯವರ ದೃಷ್ಟಿಕೋನ ಆಗಿತ್ತು. ಧಾರ್ಮಿಕ ಮತ್ತು ವೈಜ್ಞಾನಿಕ ಅಂಶಗಳನ್ನು ಒಂದಾಗಿಸಿ ಸಮಾಜದ ರಚನೆಯಾಗಬೇಕೆಂದು ತಿಳಿಸಿದವರು ತಮ್ಮ ಸರಳತೆಯನ್ನು ವ್ಯಕ್ತಪಡಿಸಿದ್ದರು. ತಮ್ಮದೇ ಆದ ಯಾವುದೇ ತತ್ವ ಮತ್ತು ಸಿದ್ಧಾಂತಗಳಲ್ಲಿ ನಿರಂತರ ಸತ್ಯವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ತನ್ನ ಪ್ರಯತ್ನವೆಂದು ಕರೆಯನ್ನು ನೀಡಿದರು. ಎಲ್ಲ ತತ್ವಗಳನ್ನು ಅವರು ವಿರೋಧಿಸಿದರು. ಪ್ರತಿ ಸಮಾಜ ಕೆಟ್ಟ ಆಲೋಚನೆಗಳಿಂದ ಹೊರಬರಬೇಕು. ಈ ಸಮಾಜದಲ್ಲಿ ವ್ಯಕ್ತಿಯೋರ್ವ ಆಧ್ಯಾತ್ಮಿಕತೆಯನ್ನು ಬೆಳೆಸಿಕೊಂಡಲ್ಲಿ ಇಡೀ ಸಮಾಜ ಅದಕ್ಕೆ ಪ್ರಭಾವಕ್ಕೆ ಒಳಗಾಗುತ್ತದೆ. ಹಾಗೆ ವ್ಯಕ್ತಿಯೋರ್ವನು ಕೀಳು ಆಲೋಚನೆಯನ್ನು ಮಾಡಿದರೆ ಇಡೀ ಗ್ರಾಮವೇ ಕೀಳಾಗಿ ಯೋಚನೆ ಮಾಡ್ತದೆ ಎಂದು ಅವರು ಪ್ರತಿಪಾದಿಸ್ತಾ ಹೋದರು. ಅವರು ಯಾವೆಲ್ಲ ವಿಚಾರದ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ ಇದನ್ನು ಪಾಯಿಂಟ್ಸ್ ಆಗಿ ತಗೊಳ್ಳಿ ಸ್ನೇಹಿತರೆ. 1. ಅಸ್ಪೃಶ್ಯತೆ, 2. ಬಾಲ್ಯ ವಿವಾಹ, 3. ಪರದಾ ಪದ್ಧತಿ. ಇದನ್ನು ವಿರೋಧವನ್ನು ಮಾಡಿದರು. ಗಾಂಧೀಜಿಯವರು ಅನೇಕ ವಿಚಾರಗಳ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ, ವಿರೋಧವನ್ನು ಮಾಡಿದ್ದಾರೆ. ಅವುಗಳಂದರೆ ಅಸ್ಪೃಶ್ಯತೆ, ಬಾಲ್ಯ ವಿವಾಹ, ಪರದಾ ಪದ್ಧತಿ ವಿರೋಧಿಸಿದರು. ಇವರು ಅವೈಚಾರಿಕವಾದ ವೇದಕಾಲ ವಿಚಾರಗಳ ಯಾವ ಆಸಕ್ತಿಯನ್ನು ಅವರು ತೋರಲಿಲ್ಲ. ಹಿಂದೂ ಧರ್ಮದ ಮೇಲೆ ಇದೊಂದು ಕಳಂಕವೆಂದು ಭಾವಿಸಿದ್ದ ಇವರು ಪ್ರತಿ ವ್ಯಕ್ತಿಯಲ್ಲಿ ದೈವತ್ವವಿದೆ ಎಂದು ಹೇಳಿದರು. ಒಳಿತು ಕೆಟ್ಟದ್ದನ್ನು ಸಂದರ್ಭಕ್ಕೆ ಅನುಸಾರವಾಗಿ ಕಂಡುಕೊಳ್ಳಬೇಕಾದ ಅಂಶಗಳಾಗಿದ್ದು, ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಅಂಶಗಳು ಒಂದೇ ಅಂಶದಲ್ಲಿ ಅಸ್ತಿತ್ವದಲ್ಲಿ ಇರುವ ಬಗ್ಗೆ ಇವರು ಯಾವ ವಿತರಣೆಯನ್ನು ನೀಡಲು ಬಯಸಲಿಲ್ಲ. ಅನಿಷ್ಟವೆಂಬುದು ತಪ್ಪಾಗಿ ಕಂಡುಕೊಂಡ ಒಳಿತು ಎಂಬ ಮಾರ್ಮಿಕ ಮಾತುಗಳನ್ನು ವ್ಯಕ್ತಪಡಿಸಿದ್ದರು.
ಗಾಂಧೀಜಿ ಎಲ್ಲರಲ್ಲಿಯೂ ಕೂಡ ದೈವತ್ವವಿದೆ, ಇದಕ್ಕೆ ಜಾತಿ, ಜನಾಂಗ, ಧರ್ಮ, ಬಣ್ಣ, ಲಿಂಗ ಯಾವ ವ್ಯತ್ಯಾಸವಿಲ್ಲ ಎಂದು ಸಾರಿದರು. ಗಾಂಧೀಜಿಯವರು ಅಸ್ಪೃಶ್ಯತೆ ಮತ್ತು ಅಸಮಾನತೆಯನ್ನು ತೊಡೆದುಹಾಕುವ ಮೂಲಕ ಸಾಮಾಜಿಕ ಸಂಸ್ಥೆಗಳು, ಪದ್ಧತಿಗಳು ಎಲ್ಲವನ್ನು ಮೀರಿದಂತೆ ಇಡೀ ಸಮಾಜವು ಎಲ್ಲ ರೀತಿಯ ಶೋಷಣೆಯನ್ನು ವಿರೋಧಿಸಿದ್ದರು. ಈ ರೀತಿಯಾಗಿ ಅವರು ಹೇಳಿದ್ದಾರೆ. ಹಾಗೆ ಗಾಂಧೀಜಿಯವರದು ಮತ್ತು ಅಂಬೇಡ್ಕರ್ ಅವರ ವಿಚಾರವನ್ನು ಬರೆಯುವಾಗ ಆ ರೀತಿಯ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗಿ ಒಟ್ಟಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಇಬ್ಬರು ಕೂಡ ಹೋರಾಟ ಮಾಡಿದ್ದಾರೆ. ಅಸ್ಪೃಶ್ಯತೆಯನ್ನು ತೊಡೆದು ಹಾಕಬೇಕು ಎಂದು ಹೋರಾಟ ಮಾಡಿದ್ದಾರೆ. ಸಮಾನವಾದ ನ್ಯಾಯ ಸಿಗಬೇಕು, ಸಮಾನತೆಗಾಗಿ ಹೋರಾಟ ಮಾಡಿದ್ದಾರೆ. ರಾಜಕೀಯ ಸಮಾನತೆ, ಶಿಕ್ಷಣ ಸಮಾನತೆಗಾಗಿ ಹೋರಾಟವನ್ನು ಮಾಡಿದ್ದಾರೆ. ಸ್ತ್ರೀಯರಿಗೆ ಶಿಕ್ಷಣ ಕೊಡಬೇಕು, ಸ್ತ್ರೀಯರಿಗೆ ನ್ಯಾಯವನ್ನು ಒದಗಿಸಬೇಕು ಎಂದು ಹೋರಾಟ ಮಾಡಿದ್ದಾರೆ. ಕಾರ್ಮಿಕರಿಗೆ ಸ್ಥಾನಮಾನ ಸಿಗಬೇಕು, ಕಾರ್ಮಿಕರಿಗೆ ಶೋಷಣೆಯಿಂದ ಹೊರತರಬೇಕು, ಕಾರ್ಮಿಕರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡಬೇಕು, ಅವರಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಎಂಬ ಕಾರಣಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಬಾಲ್ಯ ವಿವಾಹವನ್ನು ಖಂಡಿಸಿದ್ದಾರೆ, ಪರದಾ ಪದ್ಧತಿಯನ್ನು ವಿರೋಧ ಮಾಡಿದ್ದಾರೆ. ಈ ರೀತಿಯ ಅನೇಕ ರೀತಿಯ ಸಾಮಾಜಿಕ ನ್ಯಾಯಗಳಲ್ಲಿ ಗಾಂಧೀಜಿಯವರ ಮತ್ತು ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡಿದ್ದಾರೆ. ಕಲ್ಯಾಣ ರಾಜ್ಯದ ಲಕ್ಷಣಗಳಿರ್ಬೋದು, ಕಲ್ಯಾಣ ರಾಜ್ಯದ ಕಾರ್ಯಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ. ಒಟ್ಟಿನಲ್ಲಿ ಕಲ್ಯಾಣ ರಾಜ್ಯದ ಬಗ್ಗೆ ತಿಳ್ಕೊಳ್ಳಿ. ಕಲ್ಯಾಣ ರಾಜ್ಯ ಅಂದರೆ ಏನು? ಕಲ್ಯಾಣ ರಾಜ್ಯ ಅಂದರೆ ಸುಖಿ ರಾಜ್ಯ. ಕಲ್ಯಾಣ ರಾಜ್ಯ ಎನ್ನುವಂಥದ್ದು ಆಧುನಿಕ ರಾಜ್ಯವು ಕಲ್ಯಾಣ ರಾಜ್ಯವಾಗಿರುವಂಥದ್ದು, ಅದು ಸುಖಿ ರಾಜ್ಯ, ಖುಷಿಯಾಗಿರುವಂಥದ್ದು ಅಂತ ಹೇಳುವಂಥದ್ದು. ಇಲ್ಲಿ ಕಲ್ಯಾಣ ರಾಜ್ಯದ ವ್ಯಾಖ್ಯೆಯನ್ನು ಹೇಳುವುದಾದರೆ DGH ಕೋಲ್ ಅವರ ಪ್ರಕಾರ ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕನಿಷ್ಠ ಜೀವನ ಮಟ್ಟ ಮತ್ತು ಸೌಲಭ್ಯಗಳ ಭರವಸೆ ಇದೆಯೋ ಅದೇ ಕಲ್ಯಾಣ ರಾಜ್ಯ. ಕಲ್ಯಾಣ ರಾಜ್ಯ ಅಂದರೆ ಏನು, ಅದನ್ನು ಯಾವ ರೀತಿ ವ್ಯಾಖ್ಯೆಯನ್ನು ಮಾಡ್ತಾ ಇದ್ದಾರೆ? ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕನಿಷ್ಠ ಜೀವನ ಮಟ್ಟ ಮತ್ತು ಸೌಲಭ್ಯಗಳ ಭರವಸೆ ಇದೆಯೋ ಅದುವೇ ಕಲ್ಯಾಣ ರಾಜ್ಯ ಅಂತ ಹೇಳಿದ್ದಾರೆ. ಇನ್ನು ಕಲ್ಯಾಣ ರಾಜ್ಯವು ಅದರ ಲಕ್ಷಣ ಅಂದರೆ ಏನು? ಕಲ್ಯಾಣ ರಾಜ್ಯದ ಲಕ್ಷಣಗಳಲ್ಲಿ ರಾಜ್ಯದ ಕಾರ್ಯಗಳು ತೆರಿಗೆ ವಸೂಲಿ, ಶಾಂತಿ, ಸುವ್ಯವಸ್ಥೆಯನ್ನು ಏರ್ಪಡಿಸುವುದು, ಜನರ ಜೀವನವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಉತ್ತಮಗೊಳಿಸುವುದು, ವೈದ್ಯಕೀಯ ಸೌಲಭ್ಯ ಒದಗಿಸುವುದು, ಅನಕ್ಷರತೆ, ನಿರುದ್ಯೋಗ, ಬಡತನ ನಿರ್ಮೂಲನೆಗೆ ಸರಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದು, ಶಾಲೆಗಳು, ಆಸ್ಪತ್ರೆಗಳನ್ನು ಸ್ಥಾಪಿಸುವುದು, ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಗೌರವವನ್ನು ಕೊಡುವುದು. ಇಲ್ಲಿ ಕೊಟ್ಟಿರುವಂಥ ಸಂಪೂರ್ಣ ಪಾಯಿಂಟ್ಸ್ ಬರಿಬೇಕು ಅಂತ ಇಲ್ಲ, ಅದರಲ್ಲಿ ಇರುವಂತಹ ಮುಖ್ಯವಾದಂತಹ ವಿಷಯಗಳನ್ನು ತಗೊಂಡು ನೀವು ಪಾಯಿಂಟ್ಸನ್ನು ಮಾಡ್ಕೊಳ್ಳಿ. ಆವಾಗ ಓದಲಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ, ಬೇಗ ಬೇಗ ಓದಿ ಕೂಡ ಆಗ್ತದೆ. ಅಷ್ಟೇ ಅಲ್ಲದೆ ನೆನಪಲ್ಲಿ ಕೂಡ ಉಳಿಲಿಕ್ಕೆ ಸಹಾಯ ಆಗ್ತದೆ. ಬಡವರ ಹಾಗೂ ದುರ್ಬಲರ ಕೈ ಬಿಡದೆ ಅವರ ನೆರವನ್ನು ನೀಡುವುದು, ಸಮಾಜದ ಹಿತದೃಷ್ಟಿಯಿಂದ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥದ್ದು, ಶೋಷಣೆಗೆ ಅವಕಾಶ ಕೊಡಬಾರದು. ಕಲ್ಯಾಣ ರಾಜ್ಯವು ಮುಕ್ತ ಆರ್ಥಿಕ ವ್ಯವಸ್ಥೆಯ ನೀತಿಗೆ ವಿರೋಧವಾಗಿದೆ. ಇನ್ನು ಕಲ್ಯಾಣ ರಾಜ್ಯದ ಕಾರ್ಯಗಳೇನು? ಕಲ್ಯಾಣ ರಾಜ್ಯ ಏನೆಲ್ಲ ಕಾರ್ಯ ಮಾಡ್ತದೆ? ಅದು ರಕ್ಷಣೆಯನ್ನು ನೀಡ್ತದೆ, ಆಂತರಿಕ ಶಿಸ್ತನ್ನು ಕಾಪಾಡ್ತದೆ, ಶಾಂತಿ ಪಾಲನೆಯನ್ನು ಮಾಡ್ತದೆ, ವಿದೇಶಾಂಗ ವ್ಯವಹಾರಗಳನ್ನು ಮಾಡ್ತದೆ, ನ್ಯಾಯದಾನವನ್ನು ಮಾಡ್ತದೆ, ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮಾಡ್ತದೆ. ಆ ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿ. ಆ ಪಾಯಿಂಟ್ಸ್ನ ವಿವರಣೆಯನ್ನು ನಿಮಗೆ ಬೇಕಾದ ರೀತಿಯಲ್ಲಿ, ನಿಮಗೆ ಇಷ್ಟದ ರೀತಿಯಲ್ಲಿ ವಿವರಣೆಯನ್ನು ಮಾಡ್ತಾ ಹೋಗಿ ಸ್ನೇಹಿತರೆ. ಅದೇ ರೀತಿ ವಿವರಣೆ ಬೇಕು, ಇದೇ ರೀತಿ ವಿವರಣೆ ಬೇಕು ಅಂತ ಎಲ್ಲೂ ಯಾವುದೇ ನಿಯಮ ಇಲ್ಲ. ಪಾಯಿಂಟ್ಸನ್ನು ಸರಿಯಾಗಿ ಬರೆಯಿರಿ. ಆ ಪಾಯಿಂಟ್ಸಿಗೆ ತಕ್ಕಂಥ ವಿವರಣೆಗಳನ್ನು ನೀವೇ ಕೊಡ್ತಾ ಹೋಗಿ. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಆ ವಿಚಾರವಾಗಿ ಯಾವುದೆಲ್ಲ ಪಾಯಿಂಟ್ಸ್ಗಳು ನೆನಪಿಗೆ ಬರ್ತದೆ, ಯಾವೆಲ್ಲ ವಿಷಯಗಳು ನೆನಪಿಗೆ ಬರ್ತದೆ, ಅದನ್ನೇ ಬರಿತಾ ಹೋಗಿ ಸ್ನೇಹಿತರೆ. ನೀವು ಬೇರೆ ಬೇರೆ ವಿಷಯಗಳು ಬೇಕು ಅಂತ ಚಿಂತೆ ಮಾಡಬೇಡಿ. ನಿಮಗೆ ಏನೆಲ್ಲ ಮನಸ್ಸಿಗೆ ತೋರಿಸ್ತದೆ ಅದನ್ನು ಬರಿತಾ ಹೋಗುವಂಥ ಕೆಲಸವನ್ನು ಮಾಡಬೇಕು. ಇನ್ನು ಕಲ್ಯಾಣ ರಾಜ್ಯದ ಕಾರ್ಯಗಳೇನು ಅಂತ ಹೇಳಿದರೆ, ವ್ಯಕ್ತಿತ್ವದ ಬೆಳವಣಿಗೆಗೆ ಸೂಕ್ತ ಅವಕಾಶಗಳನ್ನು ಒದಗಿಸಿಕೊಡುತ್ತದೆ, ಆರೋಗ್ಯದ ರಕ್ಷಣೆಯನ್ನು ಮಾಡುತ್ತದೆ, ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತದೆ, ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ, ಸಮಾಜ ಸೇವೆ ಕಾರ್ಯಗಳನ್ನು ಮಾಡುವಂಥದ್ದು, ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು. ಇವಿಷ್ಟು ಕಲ್ಯಾಣ ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು. ಇನ್ನು ನಾವು ಓದಲೇಬೇಕಾಗಿರುವಂತಹ ಪ್ರಶ್ನೆ ಯಾವುದಿದೆ ಅಂತ ನಾವು ನೋಡ್ತಾ ಹೋಗುವ. ಎಲ್ಲವನ್ನು ಓದ್ಕೊಳ್ಬೇಕು ಅಂತ ಇಲ್ಲ, ಕೆಲವೊಂದನ್ನು ಮಾತ್ರ ನಾವು ಓದ್ಕೊಳ್ಬೇಕಾಗ್ತದೆ. ಸಮಾಜವಾದದ ವಿಧಗಳು. ಸಮಾಜವಾದ ಅಂದರೆ ಏನು?
ಸಮಾಜವಾದದ ವಿಧಗಳನ್ನು ಓದ್ಕೊಳ್ಬೇಕು. ಸಮಾಜವಾದದ ಅರ್ಥ, ವ್ಯಾಖ್ಯೆಗಳು ಹಾಗೆ ಸಮಾಜವಾದದ ವಿಧಗಳು 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಅದರಲ್ಲಿ ಮುಖ್ಯವಾದ 3 ಪಾಯಿಂಟ್ಸ್ಗಳು: ವೃತ್ತಿ ಸಂಘ ಸಮಾಜವಾದ, ಕಾರ್ಮಿಕರ ಸಂಘದ ಯಜಮಾನವಾದ, ಪ್ರಜಾಸತ್ತಾತ್ಮಕ ಸಮಾಜವಾದ. ವೃತ್ತಿ ಸಂಘ ಸಮಾಜವಾದ, ಕಾರ್ಮಿಕರ ಸಂಘದ ಯಜಮಾನ್ಯವಾದ, ಆಮೇಲೆ ಪ್ರಜಾಸತ್ತಾತ್ಮಕ ಸಮಾಜವಾದದ ವಿಧಗಳಲ್ಲಿ ಬರುವಂಥದ್ದು. ಆ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಹಾಗೆ ಸಮಾಜವಾದ ಏನು ಎನ್ನುವಂತಹ ಅರ್ಥವನ್ನು ತಿಳ್ಕೊಳ್ಬೇಕು. ಸಮಾಜವಾದ ಅಂದರೆ ಏನು? ಸಮಾಜವಾದ ಎಂಬ ಪದದ ಆಂಗ್ಲ ಭಾಷಾಂತರ ಸೋಷಲಿಸಮ್ ಅಥವಾ ಸೋಷಲಿಸಮ್ ಅಂದರೆ ಸಮಾಜ ಅಂದರೆ ಏನು? ಸಮಾಜವಾದ ಅಂದರೆ ಅದೊಂದು ಸೋಷಲಿಸಮ್ ಅಥವಾ ಸೋಷಲಿಸಮ್, ಸೋಷಿಯಸ್ ಅಂತ ಕರೀತಾರೆ. ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ತಿಳಿಯುವಂಥದ್ದೇ ಸಮಾಜವಾದವೆಂದರೆ ಸಂಪತ್ತಿನ ಸಮಾನತೆ ವಿನಃ ಬೇರಾವುದೂ ಅಲ್ಲ. ಸಂಪತ್ತಿನ ಸಮಾನತೆ. ಸಮಾಜವಾದ ಅಂದರೆ ಏನು? ಸಮಾಜವಾದ ಅಂದರೆ ನಮ್ಮ ಪ್ರಕೃತಿ, ನಮ್ಮ ಸುತ್ತಮುತ್ತಲಿನ ವಿಚಾರ ಸಮಾನವಾಗಿ ಸಿಗುವಂಥದ್ದು. ಸಂಪತ್ತಿನ ಸಮಾನತೆ ವಿನ ಬೇರಾವುದೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಾಜವಾದ ಎಂದರೆ ಸಂಪತ್ತಿನ ಸಮಾನತೆ ಬೇರಾವುದು ಅಲ್ಲ. ಈ ಸಮಾಜವಾದದ ವಿಧಗಳನ್ನು ಓದ್ಕೊಳ್ಬೇಕು. ಸಮಾಜವಾದದ ವಿಧಗಳು ಮುಖ್ಯವಾಗಿರುವಂತಹ 15 ಅಂಕದ ಪ್ರಶ್ನೆ. ಅದರಲ್ಲಿ 3 ಪಾಯಿಂಟ್ಸ್ಗಳಿರುವಂಥದ್ದು: ವೃತ್ತಿ ಸಂಘ ಸಮಾಜವಾದ, ಕಾರ್ಮಿಕರ ಸಂಘದ ಯಜಮಾನವಾದ, ಹಾಗೆಯೇ ಮೂರನೇ ಪಾಯಿಂಟ್ಸಲ್ಲಿ ಪ್ರಜಾಸತ್ತಾತ್ಮಕ ಸಮಾಜವಾದ ಎನ್ನುವಂಥ 3 ಪಾಯಿಂಟ್ಸ್ಗಳಿದೆ. ಮೊದಲನೇದಾಗಿ ವೃತ್ತಿ ಸಂಘದ ಸಮಾಜವಾದ ಅಂದರೆ ಏನು? ವೃತ್ತಿ ಸಂಘದ ಸಮಾಜವಾದವು ಉತ್ಪಾದನಾಂಗಗಳ ಒಡೆತನವನ್ನು ರಾಜ್ಯಕ್ಕೆ ವರ್ಗಾಯಿಸುವುದು ಮತ್ತು ಕಾರ್ಖಾನೆಗಳ ಆಡಳಿತ ಜವಾಬ್ದಾರಿಯನ್ನು ಕಾರ್ಮಿಕರ ವೃತ್ತಿ ಸಂಘಗಳಿಗೆ ವಹಿಸುವಂಥದ್ದು. ವೃತ್ತಿ ಸಂಘ ಸಮಾಜವಾದದ್ದು ಅದರ ಒಟ್ಟು ಸಾರಾಂಶ ಅಂದರೆ ಉತ್ಪಾದನಾಂಗಗಳ ಒಡೆತನವನ್ನು ರಾಜ್ಯಕ್ಕೆ ವರ್ಗಾಯಿಸುವುದು, ಕಾರ್ಖಾನೆಗಳ ಆಡಳಿತದ ಜವಾಬ್ದಾರಿಯನ್ನು ಕಾರ್ಮಿಕ ವೃತ್ತಿ ಸಂಘಗಳಿಗೆ ವರ್ಗಾಯಿಸುವುದು. ವೃತ್ತಿ ಸಂಘ ಸಮಾಜವಾದವು ಸಹ ಸಮಾಜವಾದದ ಒಂದು ಪಂಥ. ಫೆಬಿಯಸ್ ಸಮಾಜವಾದದಿಂದ ಅತೃಪ್ತನಾದ ಮತ್ತು ಫ್ರಾನ್ಸಿಸ್ ಕಾರ್ಮಿಕ ಸಂಘದ ಯಜಮಾನವಾದ್ದರಿಂದ ಫೆಬಿಯಸ್ ಸಮಾಜವಾದದಿಂದ ಅತೃಪ್ತನಾದ. ಪ್ರಭಾವಿತನಾದಂತಹ ಕೋಲ್ ಇದರ ಪ್ರಮುಖ ಪ್ರತಿಪಾದಕನೂ ಕೂಡ ಆಗಿದ್ದನು ಅಂತ ಹೇಳುವಂಥದ್ದು. ವೃತ್ತಿ ಸಮಾಜವು ಬಂಡವಾಳಶಾಹಿಗೆ ಪ್ರತಿಕ್ರಿಯೆಯಾಗಿ ಬೆಳೆದು ಬಂದಂತಹ ಸಮಾಜವಾದವಾಗಿದೆ. ಬಂಡವಾಳಶಾಹಿಯಲ್ಲಿ ಕಂಡುಬರುವ ಮಜೂರಿ ವ್ಯವಸ್ಥೆಯನ್ನು ತೀವ್ರವಾಗಿ ಟೀಕಿಸುತ್ತದೆ. ಕೂಲಿ ವ್ಯವಸ್ಥೆಯು ಕಾರ್ಮಿಕರಿಗೆ ಉತ್ಪಾದನಾಂಗಗಳ ಮೇಲೆ ಯಾವುದೊಂದು ಅಧಿಕಾರವನ್ನು ಕೂಡ ನೀಡುವುದಿಲ್ಲ, ಬದಲಾಗಿ ಅವರನ್ನು ಬಂಡವಾಳಶಾಹಿಗಳ ಗುಲಾಮರನ್ನಾಗಿ ಮಾಡಿದೆ. ಆದ್ದರಿಂದ ಬಂಡವಾಳಶಾಹಿಯಲ್ಲಿ ಕಂಡುಬರುವ ಮಜೂರಿ ವ್ಯವಸ್ಥೆಯು ಕಾರ್ಮಿಕರಿಗೆ ಮಹಾ ಅನ್ಯಾಯವನ್ನುಂಟು ಮಾಡುತ್ತಿದೆ. ವಸ್ತುವೊಂದರ ಅಧಿಕ ಮೌಲ್ಯವು ನ್ಯಾಯವಾಗಿ ಕೂಲಿಗಾರರಿಗೆ ದೊರಕಬೇಕು, ಆದರೆ ಬಂಡವಾಳಗಾರರು ನುಂಗಿ ಹಾಕಿದ್ದಾರೆ ಎಂದು ಹೇಳುತ್ತಾರೆ. ಇಲ್ಲಿ ವೃತ್ತಿ ಸಂಘದ ಸಮಾಜವಾದದ ಲಕ್ಷಣಗಳಲ್ಲಿ ನೋಡಿದರೆ ಇದು ಭೌಗೋಳಿಕ ಪ್ರಾತಿನಿಧ್ಯವು ದೋಷಮಯವಾಗಿದೆ. ಕೈಗಾರಿಕೆಗಳನ್ನು ಉತ್ಪಾದಕರ ವೃತ್ತಿ ಸಂಘಗಳ ನಿಯಂತ್ರಣಕ್ಕೆ ತರಬೇಕೆಂದು ತಿಳಿಸುತ್ತಾರೆ. ವೃತ್ತಿ ಸಂಘ ಸಮಾಜವಾದಿಗಳು ಕ್ರಮ, ವಿಕಾಸ, ಶಾಂತಿಯುತ ಮತ್ತು ಸಂವಿಧಾನಾತ್ಮಕ ವಿಧಾನಗಳ ಪರವಾಗಿದ್ದರೆ ಕಾರ್ಮಿಕರ ಸಂಘಗಳು ವೃತ್ತಿ ಸಂಘ ಸಮಾಜವಾದದ ಮುಖ್ಯ ಸಾಧನವಾಗಿದೆ. ವೃತ್ತಿ ಸಂಘ ಸಮಾಜವಾದಿಗಳು ರಾಜ್ಯದ ವಿಸರ್ಜನೆಯು ಪರವಾಗಿಲ್ಲ. ಬಂಡವಾಳಶಾಹಿಯು ನಿರ್ಮೂಲನದೊಡನೆ ಗಿಡ್ಡ ಸಮಾಜ ಸ್ಥಾಪಿತವಾಗುತ್ತದೆ. ವೃತ್ತಿ ಸಂಘ ಸಮಾಜವಾದಿಗಳು ವೃತ್ತಿ ಸಂಘಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಾರೆ. ಇನ್ನು ಕಾರ್ಮಿಕರ ಸಂಘದ ಯಜಮಾನ್ಯವಾದ. ಕಾರ್ಮಿಕ ಸಂಘದ ಯಜಮಾನ್ಯವಾದವು 19ನೇ ಶತಮಾನದ ಅಂತ್ಯದಲ್ಲಿ ಫ್ರಾನ್ಸಿನಲ್ಲಿ ರೂಪುಗೊಂಡ ಒಂದು ರೀತಿಯ ಸಮಾಜವಾದ. ಕಾರ್ಮಿಕರ ಸಂಘ ಯಜಮಾನ್ಯವಾದ ಆಂಗ್ಲ ಪದವಾದ ಸಿಂಡಿಕಲಿಸಮ್ ಎಂಬುದು ಕಾರ್ಮಿಕ ಸಂಘ ಎಂಬ ಪದಕ್ಕೆ ಸಮಾನಾರ್ಥ ಕೊಡುವಂಥದ್ದು ಕಾಣ್ಬೋದು. ಎಲ್ಲ ರೀತಿಯ ಸಾಮಾಜಿಕ ರೋಗ ರುಜಿನಗಳಿಗೆ ಮೂಲ ಕಾರಣ ಖಾಸಗಿ ಆಸ್ತಿ. ರಾಜ್ಯವು ಬಂಡವಾಳಶಾಹಿಯ ಹಿತಾಸಕ್ತಿಗಳನ್ನು ಕಾಪಾಡಿ ಶೋಷಿಸುವುದರಿಂದ ಅವರ ನಿರ್ಣಯವಾಗಬೇಕು ಅಂತ ಹೇಳ್ತಾ ಇರುವಂಥ ಕಾರ್ಮಿಕ ಸಂಘದ ಯಜಮಾನವಾದಿ ಸಿದ್ಧಾಂತದಲ್ಲಿ ಕಾರ್ಮಿಕ ಸಂಘ ಯಜಮಾನವಾದವು ಕಾರ್ಮಿಕರ ಸಂಘಗಳ
ಮೂಲಕ ಕಾರ್ಮಿಕರಿಂದಲೇ ನಿಯಂತ್ರಿಸಲ್ಪಟ್ಟಂತಹ ಮಾರ್ಗದರ್ಶನ ನೀಡಲ್ಪಡುವ ಕಾರ್ಮಿಕ ವರ್ಗದ ಒಂದು ಚಳವಳಿ. ಇವರಿಗೆ ಮಧ್ಯಮ ವರ್ಗದ ಸಮಾಜವಾದದಲ್ಲಿ ನಂಬಿಕೆ ಇಲ್ಲ. ಇನ್ನಷ್ಟು ಸ್ವಲ್ಪ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ನಂತರ 3ನೇ ಪಾಯಿಂಟ್ ಪ್ರಜಾಸತ್ತಾತ್ಮಕ ಸಮಾಜವಾದ. ಅಂದರೆ ಪ್ರಜೆಗಳಿಗಾಗಿ ಪ್ರಜೆಯಿಂದಲೇ ಮಾಡಿರುವಂತಹ ಒಂದು ಸಮಾಜವಾದದ ಕುರಿತಾದ ನಮ್ಮ ಚರ್ಚೆಯಲ್ಲಿ ಅಂತ್ಯಗೊಳಿಸುವ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದದ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳುವಂಥದ್ದು. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಸಮಾಜವಾದವನ್ನು ಹೊರಿಸುವುದಕ್ಕೆ ಪ್ರಜಾಸತ್ತಾತ್ಮಕ ಸಮಾಜದ ಪದ್ಧತಿ ಎಂದು ಹೇಳ್ತೇವೆ. ಪ್ರಜಾಪ್ರಭುತ್ವ ಮತ್ತು ಸಮಾಜವಾದಗಳ ನಡುವಣ ಸಮನ್ವಯವೇ ಇದರ ಲಕ್ಷಣ. ಪ್ರಜಾಪ್ರಭುತ್ವ ಮತ್ತು ಸಮಾಜವಾದಿಗಳ ಒಂದು ನಡುವೆ ಸಮನ್ವಯ ಅಂತ ಹೇಳುವಂಥದ್ದು. ಪ್ರಜಾಸತ್ತಾತ್ಮಕ ಸಮಾಜವಾದವು ಪೌರರಿಗೆ ನಾಗರಿಕ, ರಾಜಕೀಯ, ಆರ್ಥಿಕ ಹಕ್ಕುಗಳನ್ನು ನೀಡಬೇಕೆಂದು ಹೇಳುತ್ತದೆ. ಅದರ ಉದ್ದೇಶವು ಪ್ರಜಾಪ್ರಭುತ್ವವನ್ನು ರಾಜಕೀಯ ಕ್ಷೇತ್ರದಿಂದ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಿಗೆ ವಿಸ್ತರಿಸುವುದೇ ಆಗಿದೆ. ಇವಿಷ್ಟನ್ನು ನಾವು ನೋಡಿಕೊಳ್ಬೇಕು. ಸಮಾಜವಾದದ ವಿಧಗಳು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇನ್ನು ಬರುವಂಥದ್ದು ಇದರಲ್ಲಿ ಸಮತಾವಾದದ ಮೂಲ ತತ್ವಗಳು 10 ಅಂಕಕ್ಕೆ ಕೇಳಿದ್ದಾರೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.